ಇವತ್ತು ಬಂದು ನಾವು 2006 ರಿಲೀಸ್ ಆಗಿರೋ ದ ಬ್ರೀನ್ ಮೂವಿ ಬಗ್ಗೆನೇ ನೋಡ್ತಾ ಇದ್ದೀವಿ. ಮೂವಿ ಒನ್ಲೈನರ್ ಹೇಳ್ಬೇಕಂದ್ರೆ 4-5 ಜನ ಫ್ರೆಂಡ್ಸು ಒಂದು ಪ್ರೈವೇಟ್ ಐಲ್ಯಾಂಡ್ಗೆ ಹೋಗಿರ್ತಾರೆ. ಐಲ್ಯಾಂಡಲ್ಲಿ ಫುಲ್ಲು ಎಂಜಾಯ್ ಮಾಡ್ಕೊಂಡಿರ್ಬೇಕಾದ್ರೆ ಇವ್ರು ಮಾತ್ರ ಇರ್ತಾರೆ ಅನ್ಸ್ಕೊಂಡಿರ್ತಾರೆ. ಅಲ್ಲಿ ನೋಡಿದ್ರೆ ನಾಯಿಗಳಿರ್ತವೆ. ಆ ನಾಯಿಗಳು ಮನುಷ್ಯರನ್ನೇ ಬೇಟೆ ಆಡೋದು ತಿನ್ನೋ ನಾಯಿಗಳಾಗಿರ್ತವೆ. ಆ ಕ್ರೂರಿ ನಾಯಿಗಳಿಂದ ಇವರು ತಪ್ಪಿಸ್ಕೊಂಡ್ರ ಇಲ್ವಾ ಅನ್ನೋದೇ ಮೂವಿ ಆಗಿರುತ್ತೆ. ಮೂವಿ ಒಳಗಡೆ ಹೋಗೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಆಲಲ್ಲಿ ಹಾಕಿಕೊಳ್ಳಿ. ಮೂವಿ ಸ್ಟಾರ್ಟ್ ಆಗಿದ ತಕ್ಷಣ ಇಬ್ಬರು ಕಪಲ್ಸ್ನ ತೋರಿಸ್ತಾರೆ. ಇವರಿಬ್ಬರು ಎಂಜಾಯ್ ಮಾಡಿಕೊಂಡು ಟ್ರಾವೆಲ್ ಮಾಡ್ತಾ ಇರ್ತಾರೆ ಬೋಟಲ್ಲಿ ಎಂಜಾಯ್ ಮಾಡ್ಕೊಂಡು ಬರ್ತಾ ಇಲ್ಲೊಂದು ಐಲ್ಯಾಂಡ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಐಲ್ಯಾಂಡ್ ಸೈಡ್ಗೆ ಹಾಕೊಳ್ಳೋಣ ಅಂತ ಇವರಿಬ್ಬರು ಕಪಲ್ಸ್ ಮಾತಾಡ್ಕೊಂಡು ಐಲ್ಯಾಂಡ್ ಸೈಡ್ಗೆ ಬೋಟ್ನ ಹಾಕ್ಕೊತಾರೆ. ಐಲ್ಯಾಂಡ್ ಪಕ್ಕದಲ್ಲಿ ಹಾಕ್ಕೊಂಡು ಇವ್ರ ಬಾಯ್ ಫ್ರೆಂಡ್ ಬಂದು ಆ ಬೋಟ್ನ ಟೈ ಮಾಡ್ತಾ ಇರ್ತಾನೆ, ಕಟ್ತಾ ಇರ್ತಾನೆ. ಹಂಗೆ ಅವ್ರ ಗರ್ಲ್ ಫ್ರೆಂಡ್ ಹೋಗ್ತಾ ಇರ್ತಾನೆ, ಇರು ನಾನು ಬರ್ತೀನಿ ಅಂತ ಅವ್ರ ಬಾಯ್ ಫ್ರೆಂಡ್ ಹೇಳಿದ ತಕ್ಷಣ ಪರವಾಗಿಲ್ಲ ನೀನು ಆರಾಮಾಗಿ ಬಾ ಅಂತ ಹೇಳ್ಬಿಟ್ಟು ಒಂದು ಪ್ಲೈನ್ ಕಿಸ್ ಕೊಟ್ಬಿಟ್ಟು ಅವಳು ನಡ್ಕೊಂಡು ಹೋಗ್ತಾ ಇರ್ತಾಳೆ ಮೇಲೆ. ಹಂಗೆ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಇಲ್ಲಿ ಬಂದು ಒಂದು ಮನೆ ಅನ್ನೋದು ಕಾಣಿಸ್ಕೊಳುತ್ತೆ. ಅಲ್ಲಿ ಬಂದು ಮೆಶ್ ಅನ್ನೋದು ಹಾಕಿ ಫುಲ್ಲು ಅಡ್ಡ ಹಾಕಿ ಕ್ಲೋಸ್ ಮಾಡಿರ್ತಾರೆ ಆ ಜಾಗನ. ಅವಳು ಹೋಗಿ ಯಾರನ್ನ ಇದ್ದೀರಾ ಹಂಗೆ ಹಂಗೆ ಅಂತ ಕೂಗಲ್ಲ ನೋಡ್ತಾಳೆ, ಯಾರೋ ರೆಸ್ಪಾನ್ಸ್ ಏನು ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ರಿವರ್ಸ್ ತಿರ್ಕೊಂಡು ಹೋಗ್ತಾ ಇರ್ತಾಳೆ. ರಿವರ್ಸ್ ತಿರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಇವಳು ಡೌಟ್ ಹೊಡಿತೆ, ಯಾರೋ ನಾನು ಹಿಂದೆ ಫಾಲೋ ಮಾಡೋ ಥರ ಇದೆಯಲ್ವಾ ಅಂತ ಅವ್ರು ಜಲ್ದಿ ಅವ್ರ ಬಾಯ್ ಫ್ರೆಂಡ್ ಕಡೆಗೆ ನಡ್ಕೊಂಡು ಹೋಗ್ತಾ ಇರ್ತಾಳೆ. ಹಂಗೆ ಓಡೋಕ್ಕೂ ಸ್ಟಾರ್ಟ್ ಮಾಡ್ತಾಳೆ. ಓಡೋಗ್ಬಿಟ್ಟು ಮರದಿಂದ ಬಚ್ಚಿಕೊಂತಾಳೆ. ಮರದಿಂದ ಬಚ್ಚಿಕೊಂಡಿದ್ದ ತಕ್ಷಣ ಅಲ್ಲಿ ನೋಡಿದ್ರೆ 4-5 ಏನೋ ಬಂದು ಇವಳನ್ನ ಎಳ್ಕೊಂಡು ಹೋಗ್ಬಿಡ್ತಾಳೆ. ಹಂಗೆ ಕಿರ್ಚಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಸೀನ್ ಇಲ್ಲಿಗೆ ಕಟ್ ಆಗುತ್ತೆ. ಇಲ್ಲಿ ನೋಡಿದ್ರೆ ಒಂದು ಚಿಕ್ಕ ಫ್ಲೈಟಲ್ಲಿ ಬಂದು 5 ಜನ ಫ್ರೆಂಡ್ಸ್ ಬರ್ತಾ ಇರ್ತಾರೆ. ಅಂತಮ್ಮಂದಿರು, ಒಬ್ಬ ಮೊಟ್ಟೆ, ಹಂಗೆ ಇಬ್ಬರು ಹುಡುಗಿರು. ಹಂಗೆ ಇವ್ರು ಬಂದು ನಮ್ಮ ಅಂಕಲ್ದೇ ಐಲ್ಯಾಂಡು, ಪ್ರೈವೇಟ್ ಐಲ್ಯಾಂಡ್ ಇದೆ, ಅಲ್ಲೇ ಹೋಗ್ತಾ ಇದ್ದೀರಿ, ನಾವು ಅಲ್ಲಿ ಎಂಜಾಯ್ ಮಾಡೋಣ, ಫ್ಲೈಟ್ನ ಎತ್ಕೊಂಡ್ಬಂದು ನೀರಲ್ಲೇ ಲ್ಯಾಂಡ್ ಮಾಡ್ಬೋದು ಅಂದ್ ಮಾಡ್ಕೊಳ್ಳಿ ಫ್ಲೈಟ್ನ. ಹಂಗೆ ಇವ್ರು ಲಗೇಜ್ ಎಲ್ಲ ಎತ್ಕೊಂಡು ಇಲ್ಲೊಂದು ಮಸ್ತಾಗಿರೋ ಐಲ್ಯಾಂಡಲ್ಲಿ ಒಂದು ಮನೆ ಅನ್ನೋದಿರುತ್ತೆ ಇವ್ರ ಅಂಕಲ್ದು. ಹೋಗಿ ಅಲ್ಲಿ ಒಳಗಡೆ ಹೋಗ್ಬಿಟ್ಟು ಡ್ರಿಂಕ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡಿರ್ತಾರೆ, ಎಲ್ಲ ಆಲ್ಕೋಹಾಲ್ನ ಹೊಡ್ಕೊಂಡು ಮಸ್ತಾಗಿ. ಹಂಗೆ ಪಕ್ಕದಲ್ಲಿ ಒಂದು ಶೆಡ್ ಇರುತ್ತೆ. ಇವ್ರು ಅಣ್ತಮ್ಮಂದಿರು ಇಬ್ಬರು ಬಂದು ಈ ಶೆಡ್ ಒಳಗಡೆ ಬರ್ತಾರೆ. ಅಲ್ಲಿ ನೋಡಿದ್ರೆ ಹಳೆ ಕಾಲದಿರುತ್ತೆ, ಎಷ್ಟೋ ವರ್ಷದ್ದು, ಸ್ಟಾರ್ಟ್ ಆಗುತ್ತೋ ಇಲ್ವೋ ಹಂಗೆ ಹಿಂಗೆ ಅಂತ ಮಾತಾಡ್ಕೊಂಡಿರ್ತಾರೆ. ಇಲ್ಲಿ ನೋಡಿದ್ರೆ ಸ್ಟಾರ್ಟ್ ಮಾಡ್ಬಿಡ್ತಾನೆ ಇವ್ರ ಅಣ್ಣ ಬಂದು ಕ್ರೇಜಿಗೆ ಸ್ಟಾರ್ಟ್ ಮಾಡ್ಬಿಟ್ಟಾರೆ. ಇಷ್ಟು ಹಳೆಯ ಕಾರ, ಇಲ್ಲಿ ಹಳೆಯ ವರ್ಷದ್ದು ಕಾರು. ಇಲ್ಲಿ ನೋಡಿದ್ರೆ ಒಬ್ಳು ಬಂದು ಇಲ್ಲಿ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಮಿಕ್ಸಿನ ಆನ್ ಮಾಡ್ತಾಳೆ. ಅಷ್ಟೊತ್ತಿಗೆ ಕರೆಂಟೇ ಹೊಟ್ಟೋಗುತ್ತೆ. ಕರೆಂಟೇ ಇಲ್ವಲ್ಲ, ಹಂಗೆ ಹಿಂಗಾಗೋಯ್ತಲ್ಲ ಅಂತ ಹೇಳ್ಬಿಟ್ಟು ಮೊಟ್ಟೆ ಎತ್ಕೊಂಡು ಇಲ್ಲೇ ಎಲ್ಲೋ ಇರಬೇಕು ಕರೆಂಟ್ ಕಲೆಕ್ಷನ್ನು ಅಂತ ಹೇಳ್ಬಿಟ್ಟು ಇವರಿಬ್ಬರು ಮಾತಾಡ್ಕೊಂಡು ನೋಡಿದ್ರೆ ಕರೆಕ್ಟಾಗಿ ಕಂಡುಹಿಡಿತಾರೆ. ಇಲ್ಲಿ ನೋಡಿದ್ರೆ ಕೆಳಗಡೆ ಬೇಸ್ಮೆಂಟ್ ಕೆಳಗಡೆ ಕರೆಂಟ್ ಅನ್ನೋದು ಕಲೆಕ್ಷನ್ ಇರುತ್ತೆ ಅಂತ ಹೇಳ್ಬಿಟ್ಟು ಕೆಳಗಡೆ ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಫುಲ್ಲು ಕತ್ಲೆ ಭಯಂಕರವಾಗಿರುತ್ತೆ. ಹಂಗೋ ಹಿಂಗೋ ಹುಡುಕಿ ಪ್ಲಗ್ ಅನ್ನೋದು ಆನ್ ಮಾಡ್ತಾರೆ ಲಾಸ್ಟ್ಗೂ. ಇಲ್ಲಿ ನೋಡಿದ್ರೆ ಇಬ್ಬರು ಕಪಲ್ಸ್, ಇವರು ಅಂತಮ್ದಿರುತ್ತೆ ಹೇಳಿದ್ರಲ್ಲ, ಒಬ್ಬ ಇದ್ರಲ್ಲಿ ಬಂದು ಅವ್ರ ಹುಡುಗಿ ಬಂದು ಕಪಲ್ಸ್ ಇವರು ಅಷ್ಟೇ ಡ್ರಿಂಕ್ಸ್ ಮಾಡ್ಕೊಂಡು ಆಲ್ಕೋಹಾಲ್ ಹೊಡ್ಕೊಂಡು ಎಂಜಾಯ್ ಮಾಡ್ಕೊಂಡಿರ್ತಾರೆ. ಇಲ್ಲಿ ನೋಡಿದ್ರೆ ತಮ್ಮ ಬಂದು ಆ ರೋಪ್ ಹಿಡ್ಕೊಂಡು ಆಟ ಆಡ್ತಾ ಇರ್ತಾನೆ. ಇವ್ರ ಅಣ್ಣ ಹಿಡ್ಕೊಂಡು ಇದು ಹಳೆ ಕಾಲದ ವರ್ಷದ್ದು, ಆ ರೋಪ್ ಕಿಟ್ ಹಾಕ್ಬಿಡೋದು, ನೋಡ್ಕೊಂಡು ಹೋಗೋ ಹಂಗೆ ಅಂತ ಹೇಳಿದ ತಕ್ಷಣ ಅವ್ರ ಅಣ್ಣ ಇಟ್ಕೊಂಡು ಬಿಡೋ ಪರವಾಗಿಲ್ಲ ನಾನು ನೋಡ್ಕೊತೀನಿ ಅಂದ್ಬಿಟ್ಟು ಅವ್ನ ಪಾಡಿಗೆ ಅವ್ನು ಆಟ ಆಡ್ಕೊಂಡಿರ್ತಾನೆ ನೀರೊಳಗಡೆ ಜಂಪ್ ಮಾಡಿಕೊಂಡು. ಆಮೇಲೆ ಇಲ್ಲಿಗೆ ಕಟ್ಟಾಗಿದ್ದ ತಕ್ಷಣ ಇಲ್ಲಿ ನೋಡಿದ್ರೆ ಇವ್ರಿಗೆ ಒಂದು ನಾಯಿ ಮರಿ ಅನ್ನೋದು ಕಾಣಿಸ್ಕೊಳ್ಳುತ್ತೆ, ಕ್ಯೂಟ್ ಪುಪ್ಪಿ ಅನ್ನೋದು. ಆ ನಾಯಿ ಮರಿನ ಎತ್ಕೊಂಡು ಆಟ ಆಡ್ಸ್ಕೊಂಡಿರ್ತಾರೆ ಅಂತ ಮಾಡ್ಕೊಳ್ಳಿ. ಆಟ ಆಡ್ಕೊಂಡು ಆಯ್ತಲ್ಲ, ನಾವು ನೈಟಲ್ಲ ನಾವು ಈ ನಾಯಿ ಮರಿನ ನಾವೇ ಇಟ್ಕೊಳ್ಳೋಣ, ಇರೋ ನೈಟಲ್ಲ ಇವ್ರ ಜೊತೆಲೇ ಇಟ್ಕೊತಾರೆ. ಇಲ್ಲಿ ನೋಡಿದ ತಕ್ಷಣ ಆಟ ಆಡ್ಸ್ಕೊಂಡು ಮಾತಾಡ್ಸ್ಕೊಂಡಿರ್ತಾರೆ. ಈ ಮೊಟ್ಟೆನೇ ನೋಡ್ಬಿಟ್ಟು ಆ ನಾಯಿ ಮರಿ ಇಟ್ಕೊಂಡು ಬಗ್ಳುತ್ತೆ. ಹಂಗೆ ಕಾಮಿಡಿ ಮಾಡ್ತಾ ಇರ್ತಾರೆ, ಆ ನಾಯಿ ಮರಿ ಕಣ ಏನಾದರೂ ಮಾಡಿಬಿಡಿಯಾ ಹಿಂಗೆ ಮಾತಾಡ್ತಾ ಇರ್ತಾರೆ. ಹಂಗೆ ನೋಡಿದ ತಕ್ಷಣ ಅಲ್ಲಿ ಡೋರ್ ಓಪನ್ ಇರುತ್ತೆ. ಹಂಗೆ ಆ ನಾಯಿ ಮರಿ ಓಡೋಗುತ್ತೆ. ಇವಳು ಇಟ್ಕೊಂಡು ಆ ನಾಯಿ ಮರಿ ನನಗೆ ಬೇಕು ಬೈ ಇಟ್ಕೊಬರೋಣ ಅಂತ ಹೇಳ್ಬಿಟ್ಟು ಟಾರ್ಚ್ ಎತ್ಕೊಂಡು ಹೋಗ್ತಾರೆ. ಇದು ನೋಡಿದ್ರೆ ಒಂದು ಪೊದೆ ಒಳಗಡೆ ಹೋಗಿ ಸೇರ್ಕೊಬಿಟ್ಟಿರುತ್ತೆ ಆ ನಾಯಿ. ಹಂಗೋ ಹಿಂಗೋ ಮಾಡಿ ಆ ನಾಯಿ ಮರಿನ ಎತ್ಕೊಳಕ್ಕಂತ ಹೋಗಿದ ತಕ್ಷಣ ಒಂದು ದೊಡ್ಡ ನಾಯಿ ಅಟ್ಯಾಕ್ ಕೊಡುತ್ತೆ. ನೋಡಿ ಅವಳಿಗೆ ಹುಡುಗ ಆಗಿದ್ರೆ ಹೇಳ್ತಾ ಇದ್ದೆ ಬಾಯಿಗೆ ಬರ್ತಾಯಿತ್ತು ಅಂತ, ಬಟ್ ಏನು ಮಾಡೋಕ್ಕಾಗಲ್ಲ. ಹುಡುಗಿ ಫುಲ್ಲು ಭಯದಲ್ಲಿ ಇರ್ತಾಳೆ. ಹಂಗೆ ಕಾಲಿಗೆ ಬಾಯಿ ಹಾಕ್ಬಿಡುತ್ತೆ ಅಂತ ಮಾಡ್ಕೊಳ್ಳಿ, ಕಚ್ಚೇ ಬಿಡುತ್ತೆ ಲಾಸ್ಟ್ಗೂ. ಹಂಗೋ ಹಿಂಗೋ ಆ ನಾಯಿನ ಓಡಿಸ್ಬಿಟ್ಟು ಇವಳನ್ನ ಕರ್ಕೊಬಂದು ಒಳಗಡೆ ಟ್ರೀಟ್ಮೆಂಟ್ ಮಾಡ್ತಾ ಇರ್ತಾರೆ. ಆ ನಾಯಿ ಮರಿನ ಏನಕ್ಕೆ ಮುಟ್ಟಾಕೋದೆ, ಅದಕ್ಕೆ ಅವ್ರ ಅಮ್ಮ ನಿನಗೆ ಕಚ್ಬಿಡ್ತು ಹಂಗೆ ಹಿಂಗೆ ಅಂತ ಮಾತಾಡ್ಕೊಂಡಿರ್ತಾರೆ. ಅವಳಿಗೆ ಟ್ರೀಟ್ಮೆಂಟ್ ಬೇಕಲ್ಲ ಹಂಗೆ ಹಿಂಗೆ ತಿಳಿಸಿನ ಪರವಾಗಿಲ್ಲ, ಇಲ್ಲಿರೋ ಐಟಮಲ್ಲಿ ನಾನು ಕಟ್ ಹಾಕಿದ್ದೀನಿ, ಏನೋ ರಾಬಿಸ್ ಗೀಬಿಸ್ ಎಲ್ಲ ಏನೋ ಹರಳೋದಿಲ್ಲ. ಇಲ್ಲಿ ಕಟ್ಟಾಗಿದ ತಕ್ಷಣ ಇವರಿಬ್ಬರು ಕಪಲ್ಸು ಮಲ್ಕೊಂಡಿರ್ತಾರೆ. ಮಲ್ಕೊಂಡು ಮಾತಾಡ್ತಾ ಇರ್ತಾರೆ. ನಮ್ಮ ಅಂಕಲ್ ನನಗೆ ಮುಂಚೆನೇ ಹೇಳಿದರು, ಇಲ್ಲಿ ನಾಯಿಗಳೆಲ್ಲ ಇದ್ವು, ಏನೋ ರಾಬಿಸ್ ಬಂದಿರೋದ್ರಿಂದ ನಾಯಿಗಳನ್ನೆಲ್ಲ ಒಟ್ಟು ಸಾಯಿಸಾಕ್ಬಿಟ್ಟಿದ್ರು, ಬಟ್ ಇಲ್ಲಿ ನಾಯಿ ಹಿಂಗೆ ಬಂತು ಹಂಗೆ ಹಿಂಗೆ ಅಂತ ಇವ್ರು ಹುಡುಗಿ ಕೇಳ್ತಾರೆ. ಗೊತ್ತಿಲ್ಲ, ಕೆಲವೊಂದು ನಾಯಿಗಳು ಹಿಂಗೋ ತಪ್ಪಿಸ್ಕೊಂಡು ಬದುಕೊಂಡಿವೆ, ಇಲ್ಲಿ ಉಳ್ಕೊಂಡು ಓಡಾಡ್ಕೊಂಡಿವೆ ಹಂಗೆ ಹಿಂಗೆ ಅಂತ ಮಾತಾಡಿದ ತಕ್ಷಣ ಇಲ್ಲಿ ನೋಡಿದ್ರೆ ಬೆಳಗ್ಗೆ ಆಯಿತು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತಾ ಇರ್ತಾರೆ ಎಲ್ಲರೂ. ಆ ಹುಡುಗಿ ನೋಡಿದ್ರೆ ನಾಯಿ ಕಚ್ಚಿತ್ತಲ್ಲ ನಿನ್ನೆ, ಆ ಹುಡುಗಿ ನೋಡಿದ್ರೆ ಜಾಸ್ತಿ ಹೊಟ್ಟೆ ತುಂಬ ತಿಂತಾಳೆ ಅಂತ ಮಾಡ್ಕೊಳ್ಳಿ. ಇವರೆಲ್ಲರೂ ನೋಡ್ಬಿಟ್ಟು ಏನೋ ಪರವಾಗಿಲ್ಲ ಬಿಡು ಜಾಸ್ತಿ ಹೊಟ್ಟೆ ಹಸಿದೈತನೋ ತಿಂತಾರೆ ಅಂದ್ಬಿಟ್ಟು ಕ್ಯಾಶುಯಲಾಗಿ ಬಿಟ್ಬಿಡ್ತಾರೆ. ಇಲ್ಲೊಬ್ಬ ನೋಡಿದ್ರೆ ಬೇಟೆ ಆಡೋಕೆ ಹೋಗಬೇಕು, ನಾನು ಬಂದು ಬಿಳುಮಾನ ಎಲ್ಲ ಎತ್ಕೊಂಡು ರೆಡಿ ಆಗ್ತಾನೆ, ಮಾಂಸ ತಿನ್ನಬೇಕು ನಾನು, ಹಂಗೆ ಬೇಟೆ ಆಡೋಣ ಬನ್ನಿ ಅಂದ್ಬಿಟ್ಟು ಇವ್ರು ಮೂವರು ಹೋಗ್ತಾರೆ. ಅಂತಮ್ಮಂದಿರೋ ಮತ್ತೆ ಮೊಟ್ಟೆನೋ ಜೊತೆಲಿ ಹೋಗ್ತಾನೆ. ಇವಳು ಇತ್ಕೊಂಡು ನೋಡಿಕೊಂಡು ಎಷ್ಟೊಂದು ನಾಯಿಗಳಿದ್ದಾವೆ ಅಲ್ಲಿ, ಬೇಟೆ ಗೀಟೆ ಆಡ್ಬಿಡೋದು ನಿಮ್ಮನ್ನು ಅಂತ ಹೇಳಿದ ತಕ್ಷಣ ಪರವಾಗಿಲ್ಲ ನಾವೆಲ್ಲ ಬೇಟೆಗಾರರು ಹಂಗೆ ಹಂಗೆ ಅಂತ ಮಾತಾಡ್ಕೊಂಡು ಎದುರ್ಕೊಂಡು ಎಂಜಾಯ್ ಹೋಗ್ತಾ ಇರ್ತಾರೆ. ಇಲ್ಲಿ ನೋಡಿದ್ರೆ ಅಂತಮ್ಮಿದ್ರು ಇಬ್ಬರು ಯಾವಾಗಲೂ ಕಿತ್ತಾಡ್ಕೊಂಡು ಹೋಗ್ತಾ ಇರ್ತಾರೆ. ಏನೋ ವಿಷಯ ಮಾತಾಡ್ಕೊಂಡು ನಗಾಡ್ಕೊಂಡು ಇವ್ನು ಮೊಟ್ಟೆ ಹಿಡ್ಕೊಂಡು ಏನೋ ಕಿತ್ಲಾಡ್ತೀರಾ ನಡೀರೋಳಗೆ ಸರಿ ಆಯಿತು ಹಂಗೆ ಹಿಂಗೆ ಅಂತ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ ಆರಾಮಾಗಿ ಜಾಲಿಯಾಗಿ.
ಸರಿ ಆಯಿತು ಬೇಟಾಡ ಅಂದ್ಬಿಟ್ಟು ಆ ಕಡೆ ಈ ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ. ಇಲ್ಲಿ ನೋಡಿದ್ರೆ ಇಬ್ರು ಹುಡುಗಿರು ಬಂದು ಸಿಮ್ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರ ಲೆಗೇಜ್ನೆಲ್ಲ ಎತ್ಕೊಂಡು ಏನೇನು ಬೇಕು ಐಟಮ್ಸ್ ಎಲ್ಲ ಎತ್ಕೊಂಡು ಹೋಗ್ತಾ ಇರ್ತಾರೆ. ಇವಳು ಇತ್ಕೊಂಡು ಕಾಮಿಡಿ ಮಾಡ್ತಾ ಇರ್ತಾಳೆ, ಏನು ರಾಬೀಸ್ ಬಂದ್ಬಿಡ್ತಾನೆ ನಿನಗೆ ಹಂಗೆ ಹಿಂಗೆ ಅಂತ ಇವ್ರು ಸಿಮ್ ಮಾಡ್ಕೊಂಡಿರ್ತಾರೆ. ಇಲ್ಲಿ ನೋಡಿದ್ರೆ ಮೊಟ್ಟೆ ಕ್ಯಾಮ್ರಾ ಇಟ್ಕೊಂಡು ಕ್ಯಾಮ್ರಾ ಶೂಟ್ ಮಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ನೋಡಿದ್ರೆ ಏನೋ ಸೌಂಡ್ ಬರೋ ಥರ ಅನಿಸುತ್ತೆ. ಹಿಂದೆ ತಿರುಗಿ ನೋಡ್ತಾನೆ, ಮುಂದೆ ತಿರುಗಿ ನೋಡಿದ ತಕ್ಷಣ ಒಂದು ನಾಯಿ, ಹಿಂದೆ ತಿರುಗಿ ನೋಡಿದ ತಕ್ಷಣ ಒಂದು ನಾಯಿ, ಅವ್ನು ಸುತ್ತಮುತ್ತ ಎಲ್ಲ ನಾಯಿಗಳು ಅಟ್ಯಾಕ್ ಕೊಟ್ಬಿಡ್ತವೆ. ಇವನು ಎದ್ದಿ ಬಿದ್ದು ಓಡ್ ಬಂದು ಇಲ್ಲಿ ಬಿದ್ದೇ ಹೋಗ್ಬಿಡ್ತಾನೆ ಅಂತ ಮಾಡ್ಕೊಳ್ಳಿ. ಬಿದ್ದೋಗಿದ ತಕ್ಷಣ ಇವ್ರ ಫ್ರೆಂಡ್ಸ್ ಎಲ್ಲ ಬಂದು ಏನಾಯ್ತು ಏನು ಕಿಂಗ್ ಓಡ್ ಬರ್ತಾಯಿದೆ ಅಂತ ಹೇಳಿದ ತಕ್ಷಣ ಈ ಮೊಟ್ಟೆ ಹಿಡ್ಕೊಂಡು ಇಲ್ಲಿರೋ ನಾಯಿಗಳೆಲ್ಲ ತುಂಬ ಕ್ರೂರಿಯಾಗಿದೆ, ನಮ್ಮನ್ನು ಕಚ್ಚಾಗಿ ತಿನ್ಕೊಳ್ಳೋ ಥರನೇ ನೋಡ್ತಾ ಇದ್ದಾವೆ, ಅಟ್ಟಿಸ್ಕೊ ಬರ್ತಾ ಇದ್ದಾವೆ ಎಲ್ಲ ಹಂಗೆ ಹಿಂಗೆ ಅಂತ ಹೇಳಿದ ತಕ್ಷಣ ಇಲ್ಲಿ ನೋಡಿದ್ರೆ ಸ್ಟಾರ್ಟಿಂಗಲ್ಲಿ ಇಬ್ರು ಕಪಲ್ಸ್ ನೋಡಿದ್ರಿ ಗೊತ್ತಾ, ಆ ಹುಡುಗ ಅವ್ರ ಗರ್ಲ್ ಫ್ರೆಂಡ್ನ ಬಂದು ಏನೋ ಹೇಳ್ಕೊಂಡು ಹೋಯ್ತು, ನಾಯಿಗಳೇ ಹೇಳ್ಕೊಂಡು ಹೋಗ್ಬಿಟ್ಟಿರುತ್ತೆ. ಇಲ್ಲಿ ನೋಡಿದ್ರೆ ಅವ್ನು ನೋಡಿದ್ರೆ ಈ ಸ್ಟೇಜಲ್ಲಿ ಅವನೇ ನಾಯಿಗಳು ಫುಲ್ಲು ಕಚ್ಚಾಕ್ಬಿಟ್ಟವೆ ಅವನಿಗೆ. ಇವ್ನು ಬಂದು ಹೇಳೋ ವರ್ಷದಿಗೆ ಇಲ್ಲಿ ಇರಬೇಡ್ರಿ, ಇಲ್ಲಿರೋ ನಾಯಿಗಳೆಲ್ಲ ನಿಮ್ಗೆ ತಿಂದಾಕ್ಬಿಡ್ತವೆ ಅಂತ ಹೇಳೋ ವರ್ಷದಿಗೆ ಅವನು ನಾಯಿ ಅಟ್ಯಾಕ್ ಕೊಟ್ಕೊಂಡು ಕೆಳಕ್ಕೆ ಎತ್ಕೊಂಡು ಹೋಗಿ ಯಾವ ಥರ ತಿಂದಿರುತ್ತೆ ಅಂತ ಬದುಕಿರ್ಬೇಕಾದ್ರೆ ಕಚ್ಕೊಂಡು ತಿಂತಾ ಇರ್ತದೆ ಅಂತ ಮಾಡ್ಕೊಳ್ಳಿ. ಇದನ್ನ ನೋಡ್ಬಿಟ್ಟು ಅವನ್ನ ಕಾಪಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿಂದ ನಾವು ಫಸ್ಟ್ ಓಡೋಗೋಣ ಅಂದ್ಬಿಟ್ಟು ಓಡ್ತಾ ಇರ್ತಾರೆ ಅಂತ ಮಾಡ್ಕೊಳ್ಳಿ. ಇಲ್ಲಿ ನೋಡಿದ ತಕ್ಷಣ ಇವ್ರು ಸಿಮ್ ಮಾಡ್ಕೊಂಡು ನಡ್ಕೊ ಬರ್ತಾ ಇರ್ತಾರೆ. ಏನ್ರೋ ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ, ಇಷ್ಟು ಜಲ್ದಿ ಹೋಗ್ಬಿಟ್ಟು ಬೇಟ ಮುಗೀತಾ ಹಂಗೆ ಹಿಂಗೆ ಅಂತ ಹುಡುಗಿರು ಕೇಳಬೇಕಂದ್ರೆ ಜಲ್ದಿ ಇಲ್ಲಿಂದ ಓಡ್ರಿ ಅಂತ ಹೇಳ್ಬಿಟ್ಟು ಓಡ್ತಾ ಇರ್ತಾರೆ ಅಂತ ಮಾಡ್ಕೊಳ್ಳಿ. ಓಡೋಗ್ತಾ ಇರ್ಬೇಕಂತಂದರೆ ಆ ಹುಡುಗಿಗೆ ಹಂಗೆ ನಾಯಿ ಬಂದು ಕಾಲಿಗೆ ಬಾಯಿ ಹಾಕ್ಬಿಡುತ್ತೆ ಅಂತ ಮಾಡ್ಕೊಳ್ಳಿ. ಹಂಗೋ ಹಿಂಗೋ ಮಾಡಿ ಆ ನಾಯಿಗೆ ಒಂದು ಬಿಲ್ಲು ಮನದಲ್ಲಿ ಹೊಡೆಯೋಣ ಅಂತ ಇವನು ಅಟ್ಯಾಕ್ ಕೊಡ್ತಾನೆ. ಅಷ್ಟೊತ್ತಿಗೆ ನೋಡಿದ್ರೆ ಆ ನಾಯಿಗೆ ಬೀಳ್ದಿರ ಇವಳಿಗೆ ಬಿದ್ದೋಗ್ಬಿಡುತ್ತೆ. ಇವಳು ಫುಲ್ಲು ಕಿರ್ಚಾಡೋದಕ್ಕೆ ನೋಡ್ಬಿಟ್ಟು ನಾಯಿಗಳೇ ಓಡೋಗ್ಬಿಡ್ತವೆ ಅಂತ ಮಾಡ್ಕೊಳ್ಳಿ. ಸಾರಿ ಆ ನಾಯಿಗೆ ಚುಚ್ಚಕ್ಕಂತ ಹೋಗಿ ನಿನಗೆ ಚುಚ್ಚಿಬಿಡ್ತು ಅದು, ಸಾರಿ ಹಂಗೆ ಅಂತ ಕೇಳ್ತಾ ಇರ್ತಾರೆ. ಅದಕ್ಕೆ ಇವಳು ಇತ್ಕೊಂಡು ಇಲ್ಲಿಂದ ಫಸ್ಟ್ ಹೋಗಬೇಕು, ನಾವಿಲ್ಲಿದ್ದರೆ ನಮ್ಮನ್ನು ಕಚ್ಚಾಕ್ಬಿಟ್ಟು ಸಾಯಿಸ್ಬಿಡ್ತವೆ ನಾಯಿಗಳು, ನಾವು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ಇದಕ್ಕೆ ಮೊಟ್ಟೆ ಕಿರ್ಸ್ಲಾಡ್ತಾ ಇರ್ತಾನೆ, ಕರೆಕ್ಟು ನಾವು ಇಲ್ಲಿದ್ದರೆ ಸತ್ತೇ ಹೋಗ್ಬಿಡ್ತೀರಿ, ಆ ನಾಯಿಗಳು ಅಟ್ಯಾಕ್ ಕೊಡ್ತವೆ ಅಂತ ಹೇಳಿದ ತಕ್ಷಣ ಅವ್ನಿಗೊಂದು ನಾಯಿ ಒಂದು ಕಿಟಕಿಯಿಂದ ಗ್ಲಾಸ್ ಹೊಡ್ಕೊಬಂದು ಅಟ್ಯಾಕ್ ಕೊಡುತ್ತೆ. ನೋಡಿ ಸ್ಟನ್ ಆಗಿಬಿಡ್ತಾನೆ, ಮೊಟ್ಟೆನೇ ಕುತ್ಕೊಂಡು ನೋಡ್ತಾ ಇರ್ತಾನೆ. ಆಮೇಲೆ ಆ ನಾಯಿ ನೋಡಿದ್ರೆ ಆ ಹುಡುಗಿನ ಗುರಾಯಿಸ್ತಾ ಇರುತ್ತೆ ಅಂತ ಮಾಡ್ಕೊಳ್ಳಿ. ಆ ನಾಯಿನೇ ನೋಡ್ಕೊಂಡು ಆ ನಾಯಿಗೆ ಇನ್ನೇನು ಅಟ್ಯಾಕ್ ಕೊಡ್ಬೇಕು ಆ ಹುಡುಗಿ, ಇವ್ರು ಅಣ್ಣ ತಮ್ಮಂದಿರು ಇಬ್ಬರು ಸೇರಿಕೊಂಡು ಒದ್ಲಾಡ್ಕೊಂಡು ಹಂಗೋ ಹಿಂಗೋ ಮಾಡಿ ಚುಚ್ಚು ಸಾಯಿಸ್ಬಿಡ್ತಾರೆ. ಇಲ್ಲಿಂದ ಫಸ್ಟು ಹೋಗ್ಬೇಕು ಅಂದ್ಬಿಟ್ಟು ಪ್ಯಾಕ್ ಮಾಡ್ಕೊಂಡು ಡೋರ್ ತೆಗೆದು ನೋಡಿದ್ರೆ ಆ ಫ್ಲೈಟ್ನೇ ಅಟ್ಯಾಕ್ ಮಾಡಿಬಿಟ್ಟಿದ್ದಾವೆ. ಆ ಫ್ಲೈಟ್ ಮೇಲೆ ಫುಲ್ಲು ನಾಯಿಗಳು ಕುತ್ಕೊಂಡಿದ್ದಾವೆ ಅಂತಲೇ ಮಾಡ್ಕೊಳ್ಳಿ. ಇವಾಗ ಏನು ಮಾಡೋದು ಹಂಗೆ ಹಿಂಗೆ ಅಂತ ನೋಡಬೇಕಾದ್ರೆ ಆಚೆ ನೋಡಿದ್ರೆ ಆ ಫ್ಲೈಟ್ ನೋಡಿದ್ರೆ ಒಂದು ಸ್ವಲ್ಪನೇ ಗಾಳಿಗೆ ಹಿಂದಕ್ಕೆ ಹೋಗ್ತಾನೆ ಇದೆ ಅದು ಫ್ಲೈಟು. ಇಲ್ಲಿಂದ ಹೆಂಗೆ ತಪ್ಪಿಸ್ಕೊಳ್ಳೋದು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಬಿಡ್ಕೊಂಡು ತಿರ್ಗಾ ಆಚೆ ಬಂದು ನೋಡ್ತಾರೆ, ನಾಯಿಗಳು ಯಾವುದೂ ಇರೋದಿಲ್ಲ. ಆಮೇಲೆ ಸರಿ ಇದೇ ಒಳ್ಳೆ ಟೈಮು ಹೋಗ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಬ್ಯಾಗ್ಗಳನ್ನೆಲ್ಲ ಎತ್ಕೊಂಡು ತಿರ್ಗಾ ಹೋಗ್ತಾರೆ. ಹಂಗೆ ಹಿಂಗೆ ಮಾಡಿ ಈಜಾದ್ರೂ ಹೊಡ್ಕೊಂಡು ಹೋಗ್ಬಿಡೋಣ, ಅಷ್ಟು ದೂರ ಗಾಳಿಗೆ ಹೋಗ್ಬಿಡೈತೆ ಫ್ಲೈಟು. ಆಮೇಲೆ ಇಲ್ಲಿಂದ ನಾನೇ ಈಜು ಹೊಡ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಅಣ್ಣ ಎಗರ್ಕೊಂಡು ಹೋಗ್ತಾನೆ. ಈಜು ಹೊಡ್ಕೊಂಡು ಹೋಗ್ಬೇಕಾರೆ ನಾಯಿ ಕಾಯ್ಕೊಂಡಿರ್ತವೆ ಫ್ಲೈಟ್ ಮೇಲೆ ಕುತ್ಕೊಂಡು, ಇನ್ನೇನು ಎಗ್ರೆ ಅಟ್ಯಾಕ್ ಕೊಡುತ್ತೆ ನೋಡಿ. ಈಜು ಹೊಡ್ಕೊಂಡು ಇವನು ರಿವರ್ಸ್ ತಿರ್ಕೊಂಡು ಈಜು ಹೊಡ್ಕೊಂಡು ಫಾಸ್ಟಾಗಿ ಬರ್ತಾ ಇರ್ತಾನೆ. ಆ ನಾಯಿಗಳು ನೋಡಿದ್ರೆ ಟ್ರೈನ್ ಆಗಿರೋ ನಾಯಿಗಳು ಅನ್ಸುತ್ತೆ, ಈಜು ಯಾವ ಥರ ಹೊಡ್ಕೊ ಬರ್ತಾ ಇದೆ ಅಂತ ಹೇಳಿದ್ರೆ ಕ್ರೇಜಿ ಅಂತ ಮಾಡ್ಕೊಳ್ಳಿ. ಹಂಗೋ ಹಿಂಗೋ ಮಾಡಿ ತಿರ್ಗಾ ಒಳಗಡೆ ಹೋಗಿ ಡೋರ್ ಕ್ಲೋಸ್ ಮಾಡ್ಕೊಂಡು ಸೆಟ್ಲ್ ಆಗಿಬಿಡ್ತಾರೆ. ಆಮೇಲೆ ಇವಾಗ ಸಾಯಿಸಿರೋ ನಾಯಿನ ಎತ್ಕೊಬಂದು ಆಚೆ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಆಗ್ತಾರೆ. ಆ ಫ್ಲೈಟ್ ನೋಡಿದ್ರೆ ಗಾಳಿಗೆ ಎಲ್ಲೋ ತೇಳ್ಕೊಂಡು ಹೋಗ್ಬಿಟ್ಟಿದ್ದೆ. ಆಮೇಲೆ ಇವರಿಬ್ಬರು ಪ್ಲ್ಯಾನ್ ಮಾಡ್ಕೊಂಡು ನಾಯಿನ ತಂದೆ ಆಚೆ ಹಾಕ್ತಾರೆ. ಇವಾಗ ಇನ್ನೇನು ಮಾಡೋದು ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಾ ಇರ್ತಾರೆ ಎಲ್ಲರೂ ಸೇರ್ಕೊಂಡು. ಇವಾಗ ಇಲ್ಲಿಂದ ಹೆಂಗೆ ತಪ್ಪಿಸ್ಕೊಳ್ಳೋದು, ನಾಯಿಗಳು ನೋಡಿದ್ರೆ ಈ ಥರ ಅಟ್ಯಾಕ್ ಕೊಡ್ತವೆ ಅಂತ ಹೇಳಿದ ತಕ್ಷಣ ಇವ್ರಿಗೊಂದು ಪ್ಲ್ಯಾನ್ ಬರುತ್ತೆ. ಪಕ್ಕದಲ್ಲಿ ಒಂದು ಶೆಡ್ಡಲ್ಲಿ ಕಾರ್ ಇದೆಯಲ್ವಾ, ಹಳೆ ಕಾಲದ ಕಾರು, ಆ ಕಾರ್ನ ಸ್ಟಾರ್ಟ್ ಮಾಡ್ಕೊಂಡು ನಾವು ಹಿಂಗನ ತಪ್ಪಿಸ್ಕೊಂಡು ಹೋಗ್ಬಿಡ್ಬೋದು. ಆಚೆ ಬರ್ತಾರೆ ಇವ್ರು ಮೂವರು ತಗೊಳೋಣ ಅಂತ. ಇಲ್ಲಿ ನೋಡಿದ್ರೆ ನಾಯಿಗಳು ಆ ನಾಯಿನೇ ಕಚ್ಕೊಂಡು ತಿಂತಾವೆ ಅಂತ ಮಾಡ್ಕೊಳ್ಳಿ. ಇನ್ನು ಯಾವ ಥರ ಹೊಟ್ಟೆ ಹಸೆಯಲ್ಲಿರಲ್ಲ ಅಂತ ತಿಳ್ಕೊಳ್ಳಿ. ಇಲ್ಲಿಂದ ತಪ್ಪಿಸ್ಕೊಳ್ಳೋದು ತುಂಬಾ ಕಷ್ಟ, ಆ ಶೆಡ್ ಹತ್ರನೂ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಏನೋ ಒಂದು ಪ್ಲ್ಯಾನ್ ಮಾಡ್ತಾರೆ ಶೆಡ್ ಹತ್ರ ಕಾರ್ ಎತ್ತಬೇಕು ಅಂತ. ಫಸ್ಟಲ್ಲಿ ಅವ್ನ ತಮ್ಮ ಒಬ್ಬ ರೋಪಲ್ಲಿ ಆಟಾಡ್ತಾ ಇದ್ನಲ್ಲ, ಆ ರೋಪದ ಮೇಲೆ ಇರೋ ಸೆಟ್ ಮಾತ್ರ ಬಿಚ್ಕೊಂಡೋಗಿ ಆ ಮನೆಯಿಂದ ಶೆಡ್ಗೆ ರೋಪ್ಗೆ ಹಾಕೋ ಒಂದು ಕನೆಕ್ಷನ್ ಇರುತ್ತೆ, ಆ ರೋಪ್ ಕನೆಕ್ಷನ್ ಕೊಡ್ತಾ ಇರ್ತಾರೆ. ಅದಕ್ಕೆ ಹುಡುಗಿರು ಇಟ್ಕೊಂಡು ಇಲ್ಲಿರೋದ್ರಲ್ಲೆಲ್ಲ ನಾನೇ ವೆಯ್ಟ್ಲೆಸ್ ಆಗಿರೋದು, ತೂಕ ಕಡಿಮೆ ನಾನೇ ಇರೋದು, ನಾನೇ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡು ಸರಿ ಆಯಿತು ಅಂದ್ಬಿಟ್ಟು ಇವಳನ್ನೇ ಕಳಿಸ್ತಾರೆ ಹಾಕ್ಬಿಟ್ಟು. ಅಲ್ಲಿ ನೋಡಿದ್ರೆ ಹೋಗಿ ಇನ್ನೇನು ಆ ಮನೆ ಹತ್ರ ಹೋಗ್ಬೇಕು, ಅಲ್ಲಿಗೆ ಒಂದು ಸ್ವಲ್ಪ ಇಷ್ಟಕ್ಕೆ ಸ್ಟ್ರಕ್ ಆಗಿಬಿಡುತ್ತೆ ಅದು. ಹಂಗೋ ಹಿಂಗೋ ಮಾಡಿ ಆ ಮನೆ ಮೇಲೆ ಎದುರ್ಬಿಡ್ತಾಳೆ ಅವಳು. ಅಷ್ಟೊತ್ತಿಗೆ ನಾಯಿಗಳೆಲ್ಲ ಅಟ್ಯಾಕ್ ಕೊಡೋಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಆ ಕಿಟಕಿ ಓಪನ್ ಮಾಡೋಕ್ಕಾಗಲ್ಲ, ಹಂಗೆ ಹೊಡೆದಾಕ್ಬಿಟ್ಟು ಒಳಗಡೆ ನುಗ್ಬಿಟ್ಟು ಕಾರ್ ಒಳಗಡೆ ಹೋಗ್ತಾಳೆ. ಹೆಂಗೋ ಕಾರ್ನ ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ, ಸ್ಟಾರ್ಟೇ ಆಗ್ತಾಳೆ. ಇಲ್ಲಿ ನೋಡಿದ್ರೆ ನಾಯಿಗಳು ಫುಲ್ಲು ರೌಂಡ್ ಅಪ್ ಮಾಡಿಬಿಟ್ಟಿದೆ ಅವಳನ್ನ. ಆಚೆಗಡೆ ಫುಲ್ಲು ನಾಯಿಗಳು ಕಾಯ್ಕೊಂಡಿದ್ದಾವೆ, ಬಿಟ್ಟರೆ ಇನ್ನೇನು ಕಚ್ಚಾಗಿ ತಿನ್ಕೋಬೇಕು. ಅಷ್ಟೊತ್ತಿಗೆ ಎಲ್ಲ ಹೊಡೆದಾಕೊಂಡು ಅಲ್ಗೆಗಳನ್ನೆಲ್ಲ ಹೊಡೆದಾಕಿ ಆ ಕಾರ್ ಹತ್ರನೇ ಅಟ್ಯಾಕ್ ಕೊಡ್ತಾ ಇರೋದು. ಫುಲ್ಲು ಕವರ್ ಮಾಡಿಬಿಡುತ್ತೆ ಕಾರ್ ಸುತ್ತನೂ. ಹಂಗೋ ಹಿಂಗೋ ಮಾಡಿ ಕಾರ್ ಮೇಲೆ ಗ್ಲಾಸ್ ಇರುತ್ತೆ, ಅದನ್ನು ಓಪನ್ ಮಾಡಿ ಮೇಲಿಂದ ಎತ್ಬಿಡ್ತಿರ್ಗ ಮನೆ ಮೇಲೇ ಬಂದು ಕುತ್ಕೊಬಿಡ್ತಾಳೆ. ನನ್ನ ಕೈಯಲ್ಲಿ ಆಗ್ತಾರೆ ಸ್ಟಾರ್ಟ್ ಮಾಡೋಕ್ಕೆ. ಹೆಂಗೆ ಆ ರೋಪಿಂದ ಇವಾಗ ತಿರ್ಗಾ ಹೆಂಗೆ ಹೋಗೋದು ಅಂತ ಗೊತ್ತಾಗಲ್ಲ. ಆಮೇಲೆ ಇವನ ಹತ್ರ ಬಿಲುಮನ ಇರುತ್ತೆ, ಆ ಬಿಲುಮನಕ್ಕೆ ದಾರ ಕಟ್ಬಿಟ್ಟು ಬಿಡ್ತಾರೆ. ಆ ದಾರನೇ ಇವ್ನ ಸೊಂಟಕ್ಕೆ ಕಟ್ಕೊಂಡು ಎಳ್ಕೊಳ್ಳೋಣ ಅನ್ನೋ
ಅಷ್ಟೊತ್ತಿಗೆ ಒಂದು ನಾಯಿ ಅಟ್ಯಾಕ್ ಕೊಡೋಕೆ ಬರುತ್ತೆ. ಅಷ್ಟೊತ್ತಿಗೆ ಎಗ್ರಿ ಅವಳು ರೋಪ್ ಹಿಡಿದ್ಬಿಡ್ತಾಳೆ. ಆಮೇಲೆ ಇನ್ನೇನು ಆ ರೋಪಿಂದ ಎಳ್ಕೊತಾ ಇರ್ತಾಳೆ. ಇವನು ಜಂಪ್ ಮಾಡಿ ನಾಯಿಗಳೆಲ್ಲ ಅಟ್ಯಾಕ್ ಕೊಡ್ತಾ ಇರುತ್ತೆ ಅಂತ ಮಾಡ್ಕೊಳ್ಳಿ. ಹಂಗೋ ಹಿಂಗೋ ಮಾಡಿ ಇದರಿಂದನೂ ತಪ್ಪಿಸ್ಕೊಂಡು ಇವಳನ್ನ ಕರ್ಕೊಂಡು ಹೋಗ್ಬಿಡ್ತಾರೆ ಮನೆ ಒಳಗಡೆ. ಇನ್ನೇನು ನೈಟ್ ಆಗೋಯ್ತು, ಇನ್ನೇನು ಮಾಡೋದು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇಲ್ಲೊಂದು ಟೇಪ್ ರೆಕಾರ್ಡ್ ಇರುತ್ತೆ. ನಾನು ಇಲ್ಲೊಂದು ಸಾಂಗ್ ಪ್ಲೇ ಮಾಡ್ತೀನಿ ಅಂದ್ಬಿಟ್ಟು ಇನ್ನೇನು ಹಿಂಗೆ ಸಾಂಗ್ ಹಾಕಬೇಕು, ಡ್ರಿಂಕ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಕರೆಂಟೇ ಆಫ್ ಆಗಿಬಿಡುತ್ತೆ. ಸರಿ ಆಯಿತು, ಕರೆಂಟ್ ಬೇರೆ ಹೋಗ್ಬಿಡ್ತು. ಇವಾಗ ಲೈಟ್ ಏನು ಮಾಡೋದು ತಿಳಿದ ತಕ್ಷಣ ಮೊಟ್ಟೆ ಹಿಡ್ಕೊಂಡು ನೀವು ಯಾರೋ ಬರಬೇಡಿ, ಬೇಸ್ಮೆಂಟಲ್ಲೇ ಇರೋದು, ನನಗೆ ಗೊತ್ತು ಆ ಮೇನ್ ಪ್ಲೆಗ್ ಇಲ್ಲಿದೆ ಅಂತ ಹೇಳ್ಬಿಟ್ಟು ಹೇಳಿದ ತಕ್ಷಣ ಅಲ್ಲಿ ಒಳಗಡೆ ಹೋಗ್ತಾನೆ. ಒಳಗಡೆ ಲೈಟ್ ಟಾರ್ಚ್ ಇಟ್ಕೊಂಡು ಹೋಗ್ತಾರೆ ಮಾಡಿ ಪ್ಲೆಗ್ ಹುಡುಕಿ ಆನ್ ಮಾಡಿಬಿಡ್ತಾನೆ ಲೈಟ್ನ. ಇಲ್ಲಿ ನೋಡಿದ್ರೆ ಪಕ್ಕದಲ್ಲಿ ಇವ್ನ ಫೇವ್ರೇಟು ದೇವ್ರ ಅನ್ನೋದು ಕನ್ಸ್ಕೊಬಿಡುತ್ತೆ. ಅಯ್ಯೋ ನೀನೇ ಬೇಕಿತ್ತಲ್ಲಪ್ಪ ಹಂಗೆ ಹಿಂಗೆ ಅಂತ ಮಾತಾಡ್ಕೊಂಡು ಅಲ್ಲಿ ಪಕ್ಕದಲ್ಲಿರೋ ಬೊಂಬೆ ನೋಡ್ಕೊಂಡು ಭಯ ಬಿದ್ಕೊಂಡು ಕೆಳಗಡೆನೇ ಬಿದ್ದೋಗ್ಬಿಡ್ತಾನೆ. ಅಷ್ಟೊತ್ತಿಗೆ ಅಲ್ಲೊಂದು ನೋಡಿದ್ರೆ ಒಂದು ನಾಯಿ ಬಂದು ಅವನ ಹತ್ರ ಟಾರ್ಚ್ ಬಿಟ್ಟು ಈ ಕಡೆ ನೋಡಿದ ತಕ್ಷಣ ಒಂದು ನಾಯಿ ಅಟ್ಯಾಕ್ ಕೊಡುತ್ತೆ. ಎಲ್ಲ ನಾಯಿಗಳು ಬಂದು ಅಟ್ಯಾಕ್ ಕೊಟ್ಟು ಇವನ್ನ ಕಚ್ಚಾಕ್ತಾ ಇರ್ತಾರೆ, ಕಿರ್ಚಾಡ್ತಾ ಇರ್ತಾರೆ ಅಂತ ಮಾಡ್ಕೊಳ್ಳಿ. ಅಷ್ಟೊತ್ತಿಗೆ ಬಂದು ಇವರಿಬ್ಬರು ಅಣ್ಣ ತಮ್ಮಂದಿರು ಬಂದು ನೋಡ್ತಾರೆ. ಅಷ್ಟೊತ್ತಿಗೆ ಬಂದೆ ನೋಡಿದ್ರೆ ಇವನ್ನ ಕಚ್ಚೆ ಸಾಯಿಸೇ ಹಾಕ್ಬಿಟ್ಟಿರುತ್ತೆ ನಾಯಿಗಳು. ಇನ್ನೇನು ಇವ್ರಿಗೂ ಅಟ್ಯಾಕ್ ಕೊಡುತ್ತೆ. ಅಷ್ಟೊತ್ತಿಗೆ ಡೋರ್ ಕ್ಲೋಸ್ ಮಾಡ್ಕೊಂಡು ಓಡೋಗ್ಬಿಡ್ತಾರೆ ಅಂತ ಮಾಡ್ಕೊಳ್ಳಿ. ಇಲ್ಲಿ ನೋಡಿದ್ರೆ ನಾಯಿಗಳು ಮನೆನೇ ಮುಡ್ಕೊಂಡು ಅಟ್ಯಾಕ್ ಕೊಡ್ತಾ ಇದ್ದಾವೆ. ಇವ್ರು ಎಲ್ಲಿ ತಪ್ಪಿಸ್ಕೊಂಡು ಹೋಗೋದು ಹಂಗೆ ಹಿಂಗೆ ಅಂತ ಹೇಳಿದ ತಕ್ಷಣ ಮನೆ ಮೇಲೆ ಒಂದು ಜಾಗ ಸಿಗುತ್ತೆ, ಅಲ್ಲಿ ಹೋಗ್ಬಿಡೋಣ ಅಂತ ಹೋಗೋ ವರ್ಷಕ್ಕೆ ಇವ್ರ ತಮ್ಮನಿಗೆ ಬಂದು ಅಟ್ಯಾಕ್ ಕೊಟ್ಬಿಡುತ್ತೆ ಒಂದು ನಾಯಿ. ಇವನ್ನ ಕಾಪಾಡೋಣ ಅಂತ ಇವ್ರ ಅಣ್ಣ ಹೋಗ್ಬಿಟ್ಟು ಇವನ್ನ ಕಾಪಾಡಿ ಅವನನ್ನು ಮೇಲೆ ಕರ್ಕೊಂಡು ಹೋಗಿ ಮೇಲೆ ಇರೋದ್ರಲ್ಲೇ ಏನೋ ಒಂದು ಸ್ವಲ್ಪ ಹಾಕಿ ಇವ್ನ ಕೈಗೆಲ್ಲ ಸುತ್ತಿ ಇದು ಮಾಡ್ತಾರೆ. ಆಮೇಲೆ ಇವಳು ನೋಡಿದ್ರೆ ಬೆಳಗ್ಗೆ ಒಂದು ನಾಯಿ ಕಚ್ಚಿತ್ತಲ್ಲ, ಅವಳು ನೋಡಿದ್ರೆ ಡಿಫ್ರೆಂಟಾಗಿ ಬಿಹೇವ್ ಮಾಡ್ತಾಳೆ ಅಂತ ಮಾಡ್ಕೊಳ್ಳಿ. ಆಮೇಲೆ ಇವಳಿಗೆ ಸಮಾಧಾನ ಮಾಡಿ ಹಂಗೆ ಹಿಂಗೆ ಮಾಡಿ ಇವಳೇ ಒಂಥರ ಡಿಫ್ರೆಂಟಾಗಿ ಮಾತಾಡ್ತಾ ಇದ್ದಾಳೆ ಅಂತ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ನೋಡಿದ್ರೆ ಒಬ್ಬನಿಗೆ ಡಾಕ್ಯುಮೆಂಟ್ ಅನ್ನೋದು ಸಿಗುತ್ತೆ. ಆ ನಾಯಿನ ಬಂದು ಒಂದು ನಾಯಿನ ಫುಲ್ಲು ಟ್ರೈನ್ ಅಪ್ ಮಾಡಿ ಒಂದು ಬೇಟೆ ಆಡೋ ನಾಯಿ ಥರ ಮಾಡಿರೋಕ್ಕೆ ಒಂದು ಏನೇನೋ ಕೆಮಿಕಲ್ ಎಲ್ಲ ಹಾಕಿ ಆ ನಾಯಿನ ಆ ಥರ ಟ್ರೈ ಮಾಡಿದ್ದಾರೆ ಅಂತ ಒಂದು ಡಾಕ್ಯುಮೆಂಟ್ ಸಿಗುತ್ತೆ. ಹಂಗಂದರೆ ಇಲ್ಲೇ ಎಲ್ಲೋ ಹತ್ರದಲ್ಲೇ ಒಂದು ಕ್ಲಬ್ ಇರಬೇಕು, ಒಂದು ಮನೆ ಥರ ಏನಾದರೂ ಇರಬೇಕು, ನಾಯಿಗಳಿಗೆಲ್ಲ ಇದು ಮಾಡಿರೋ ಕ್ಲಬ್ ಇದ್ದೇ ಇರುತ್ತೆ ಇಲ್ಲೇ ಎಲ್ಲ ಪಕ್ಕದಲ್ಲಿ, ಅಲ್ಲಿ ಯಾರನ್ನ ಇದ್ದೇ ಇರ್ತಾರೆ, ಅಲ್ಲಿಗೆ ಹೋದರೆ ಸಾಕು ನಾವು, ಅಲ್ಲಿ ಯಾರನ್ನ ಇದ್ದೇ ಇರ್ತಾರೆ ಅಂತ ಹೇಳ್ಬಿಟ್ಟು ಮಾರ್ನಿಂಗ್ ಆಗುತ್ತೆ. ಮಾರ್ನಿಂಗ್ ಕಾರ್ನಾದರೂ ಇರ್ತಾನ ಅಂತ ಹೇಳ್ಬಿಟ್ಟು ಕೆಳಗಡೆ ಬಂದು ಇಳಿತಾರೆ. ಕೆಳಗಡೆ ಇಳಿದು ನೋಡಿದ್ರೆ ಮನೆ ಫುಲ್ಲು ಧ್ವಂಸ ಮಾಡಿಟ್ಬಿಟ್ಟಿದೆ ಅಂತ ಮಾಡ್ಕೊಳ್ಳಿ. ನಾಯಿಗಳು ಎಲ್ಲ ಪ್ರಾಡಕ್ಟ್ನ ಕಚ್ಚಿ ಧೂಳು ಮಾಡಿ ಬಿಸಾಕ್ಬಿಟ್ಟಿದೆ. ಆಮೇಲೆ ಅಣ್ಣ ತಮ್ಮಂದಿರು ಇಬ್ಬರು ಬಂದು ಶೆಡ್ಗೆ ಹೋಗ್ತಾರೆ. ಶೆಡ್ಡಲ್ಲಿ ಹೋಗಿ ಕಾರಾದರೂ ಸ್ಟಾರ್ಟ್ ಮಾಡ್ಕೊಳ್ಳೋಣ ಏನಾದರೂ ಮಾಡಿ ಅಂತ ಹೇಳ್ಬಿಟ್ಟು ಕಾರ್ ಒಳಗಡೆ ಹೋಗ್ತಾರೆ. ಕಾರ್ ಒಳಗಡೆ ಹೋಗಿ ಕಾರ್ನ ಸ್ಟಾರ್ಟೇ ಆಗಿಲ್ಲ. ಆಮೇಲೆ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ತಳ್ಳಿ ಹಂಗೋ ಹಿಂಗೋ ಮಾಡಿ ಸ್ಟಾರ್ಟ್ ಮಾಡಿಬಿಡ್ತಾರೆ ಕಾರ್ನ. ಇವ್ನು ನೋಡಿದ್ರೆ ತಳ್ಳಬೇಕಾದ್ರೆ ಹಂಗೆ ಸ್ಟಾರ್ಟ್ ಮಾಡಿದ ತಕ್ಷಣ ಕಾರ್ ಹಂಗೆ ಕೆಳಗಡೆ ಬಿದ್ದೋಗ್ಬಿಡ್ತಾನೆ. ಕೆಳಗಡೆ ಬಿದ್ದಿದ್ದು ನೋಡಿ ನಾಯಿ ಅಟ್ಯಾಕ್ ಕೊಡುತ್ತೆ ನೋಡಿ. ಬೈದಲ್ಲಿ ಇವನು ಎದ್ದಿ ಓಡೋಗಿ ಕಾರ್ ಮೇಲೆ ಎತ್ಬಿಡ್ತಾನೆ. ಕಾರ್ ಮೇಲೆ ಕುತ್ಕೊಂಡು ಹೋಗ್ತಾ ಇರ್ತಾನೆ. ಕಾರ್ ಮೇಲೆ ಹಂಗೋ ಹಿಂಗೆ ಕುತ್ಕೊಂಡು ಹೋಗ್ಬೇಕಾದ್ರೆ ಬಿಲುಮನ ಎತ್ತಿ ಎಲ್ಲ ನಾಯಿಗಳಿಗೆ ಅಟ್ಯಾಕ್ ಕೊಡೋಕ್ಕಿಂತ ಮುಂಚೆ ನೋಡಿದ್ರೆ ಒಂದು ನಾಯಿ ಬಂದು ಕ್ಲಾಸ್ ಫ್ರಂಟ್ ಹತ್ರನೇ ಬಂದುಬಿಡುತ್ತೆ. ಅವನು ಹಂಗೆ ಹಿಂಗೆ ಗಾಬರಿಯಲ್ಲಿ ಜಿಗ್ಜಾಗ್ ಓಡಿಸ್ಬೇಕಾದ್ರೆ ಕಾರ್ನ ಅವನು ಒಳಗಡೆ ಬಂದು ಕುತ್ಕೊಬಿಡ್ತಾನೆ ಹಂಗೋ ಹಿಂಗೋ ಮಾಡಿ. ಆಮೇಲೆ ಒಂದು ನಾಯಿ ನೋಡಿದ್ರೆ ಅಟ್ಯಾಕ್ ಕೊಡುತ್ತೆ ನೋಡಿ, ಗ್ಲಾಸಿಂದ ಒಳಗಡೆ ಬಂದು ಕಚ್ಚಕ್ಕಂತಾನೆ ಬಂದ್ಬಿಡುತ್ತೆ ಇವನಿಗೆ. ಆ ನಾಯಿನ ಹಂಗೆ ಪ್ಲ್ಯಾನ್ ಮಾಡಿಬಿಟ್ಟು ಅವ್ರ ಅಣ್ಣ ಹೋಗಿ ಒಂದು ಮರ ಥರ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ಟಿಚ್ಚಿ ಕೊಟ್ಟು ಅದನ್ನು ತಪ್ಪಿಸ್ಬಿಡ್ತಾನೆ. ಆಮೇಲೆ ಓಡೋಗಿ ಒಳಗಡೆ ಬನ್ನಿ ಹೋಗೋಣ ಕಾರ್ ಒಳಗಡೆ ಅಂದ್ಬಿಟ್ಟು ಇವರಿಬ್ಬರು ಹುಡುಗಿರನ್ನ ಎತ್ಸ್ಕೊಳ್ಳೋಣ ಅಂತ ನೋಡ್ತಾನೆ. ಇಲ್ಲಿ ನೋಡಿದ್ರೆ ಒಂದು ಹುಡುಗಿ ಬರ್ತಾನೆ ಇಲ್ಲ. ಒಂದ್ಸಲಿ ಸ್ಟಾರ್ಟಿಂಗಲ್ಲಿ ನಾಯಿ ಕಚ್ಚಿತ್ತಲ್ಲ, ಹುಡುಗಿ ನೈಟು ಸರಿ ಇರಲಿಲ್ಲ, ಅವಳು ಬಿಹೇರ್ ಅಂತ ಹೇಳಿದ್ನಲ್ಲ, ಆ ಹುಡುಗಿ ಬರ್ತಾನೆ ಇಲ್ಲ ಅಂತ ಮಾಡ್ಕೊಳ್ಳಿ. ನನಗೆ ಭಯ ಆಗ್ತಾಯಿದೆ, ನಾನು ಬರಲ್ಲ, ಡಿಫ್ರೆಂಟಾಗಿ ಬಿಹೇವ್ ಮಾಡ್ತಾಳೆ ಅಂತ ಮಾಡ್ಕೊಳ್ಳಿ. ಅಷ್ಟೊತ್ತಿಗೆ ಒಂದು ನಾಯಿ ಬಂದು ಅಟ್ಯಾಕ್ ಕೊಡೋಕ್ಕಂತ ಬರುತ್ತೆ. ಇನ್ನೇನು ಆ ನಾಯಿ ಎಗ್ರೆ ಅಟ್ಯಾಕ್ ಕೊಟ್ಟಿದ ತಕ್ಷಣ ಇವನು ಗ್ಲಾಸಿಂದ ಆ ಕಡೆ ಬಿದ್ದೋಗ್ಬಿಡ್ತಾನೆ. ಇವಳನ್ನ ಬಂದು ತಳ್ಳಿದ ತಕ್ಷಣ ಬ್ಯಾಕ್ ಸೈಡಿಂದ ಬಂದು ಅಲ್ಲಿ ನೋಡಿದ್ರೆ ಇವರಿಬ್ಬರು ಕಿತ್ಲಾಡ್ತಾ ಇರ್ತಾರೆ. ಇವನು ಬಂದು ಕೆಳಗಡೆ ಬಿದ್ದೋಗ್ಬಿಡ್ತಾನೆ. ಇವರಿಬ್ಬರಿಗೂ ಒಳ್ಳೆ ಫೈಟ್ ಆಗುತ್ತೆ. ನಾಯಿಗೂ ಇವಳಿಗೂ ಒಳ್ಳೆ ಫೈಟ್ ಆಗ್ತಾ ಇರುತ್ತೆ. ಮೇಲೆ ಎಲ್ಲ ಕಿಚ್ಲಾಡ್ತಾ ಇರ್ತಾರೆ. ಆಮೇಲೆ ಒಂದು ಕನ್ನಡಿಯಿಂದ ಹೋಗಿ ಇಬ್ಬರೂ ಚುಚ್ಕೊಂಡು ಸತ್ತೇ ಹೋಗ್ತಾರೆ ಅಂತ ಮಾಡ್ಕೊಳ್ಳಿ ನಾಯಿ ಮತ್ತು ಇವಳು. ಆಮೇಲೆ ಇವಳನ್ನ ಎತ್ಕೊಂಡು ಕಾರ್ ಒಳಗಡೆ ಹಾಕೊಂಡು ಇವ್ರು ಅಣ್ಣ ತಮ್ಮಂದಿರು ಎಲ್ಲರೂ ಒಳಗಡೆ ಈ ಲಾಸ್ಟಿಗೆ ಈ ಲ್ಯಾಬ್ ಹತ್ರ ಬರ್ತಾರೆ. ಒಂದು ರಿಸರ್ಚ್ ಲ್ಯಾಬ್ ಹತ್ರ. ಈ ರಿಸರ್ಚ್ ಲ್ಯಾಬ್ ಒಳಗಡೆನೇ ಹೋಗಬೇಕು, ಫುಲ್ಲು ಅಡ್ಡ ಹಾಕಿರ್ತಾರೆ. ಇದನ್ನು ದಾಟ್ಕೊಂಡೇ ಹೋಗ್ಬೇಕು ಅಂದ್ಬಿಟ್ಟು ದಾಟ್ಕೊಂಡು ಹೋಗ್ತಾರೆ. ಇದ್ರೊಳಗಡೆ ಹೋಗ್ಬೇಕನ್ಸುತ್ತೆ ಅಂದ್ಬಿಟ್ಟು ಮಾತಾಡ್ಕೊಂಡು ಇದ್ರೊಳಗಡೆ ಹೋಗ್ತಾರೆ. ಆ್ಯಕ್ಚುಲಿ ಒಳಗಡೆ ಹೋಗಿದ ತಕ್ಷಣ ಇಲ್ಲಿ ನೋಡಿದ್ರೆ ರಿಸರ್ಚ್ ಮಾಡಿರೋದು, ನಾಯಿಗಳಿಗೆಲ್ಲ ಟ್ರೀಟ್ಮೆಂಟ್ ಮಾಡಿರೋದು ಎಲ್ಲ ಐಟಮ್ಸ್ ಎಲ್ಲ ಇಲ್ಲೇ ಇರುತ್ತೆ. ಇಲ್ಲೇ ಏನಾದರೂ ಮಾಡಬೇಕು. ಇವಾಗ ಏನು ಮಾಡೋದು ಅಂತ ನೋಡಿದ ತಕ್ಷಣ ಫಸ್ಟು ಮೇನ್ ಸ್ವಿಚ್ ಆನ್ ಮಾಡೋಣ, ಪವರ್ ಸಪ್ಲೈ ಕೊಡೋಣ ಅಂದ್ಬಿಟ್ಟು ಪವರ್ ಸಪ್ಲೈ ಕೊಡ್ತಾರೆ. ಆಮೇಲೆ ನೋಡಿದ್ರೆ ಒಂದು ರೇಡಿಯೋ ಅನ್ನೋದು ಕಾಣಿಸ್ಕೊಳುತ್ತೆ. ಆ ರೇಡಿಯೋ ನೋಡಿ ಕನೆಕ್ಟ್ ಮಾಡೆಲ್ಲ ನೋಡ್ತಾರೆ, ಅದು ವರ್ಕೇ ಆಗ್ತಾಯಿಲ್ಲ. ಆಮೇಲೆ ಹುಡುಗಿ ಆಚೆ ಹೋಗಿ ನೋಡಿ ಹೇಳ್ತಾಳೆ, ಮೋಸ್ಟ್ಲಿ ಎಲ್ಲೈತೆ ಟವರ್ದೇನೋ ಕನೆಕ್ಷನ್ ಕಟ್ ಆಗಿದೆ, ಆ ಟವರ್ ಕನೆಕ್ಷನ್ ಕೊಟ್ಟರೆ ಇಲ್ಲಿ ವರ್ಕ್ ಆಗ್ಬೋದು ಮೋಸ್ಟ್ಲಿ ಅಂತ ಹೇಳ್ಬಿಟ್ಟು. ಸರಿ ಆಯಿತು, ನಾನು ಹೋಗಿ ನೋಡ್ತೀನಿ. ಟವರ್ ಕಲೆಕ್ಷನ್ ಕೊಟ್ಟಾದ್ಮೇಲೆ ನಾನು ಹೇಳಬೇಕಾದ್ರೆ ಮಾತ್ರ ಅದಕ್ಕೆ ಪವರ್ ಕೊಡಿ ಅಂತ ಹೇಳ್ಬಿಟ್ಟು ಮೇಲೆ ಹೋಗಿ ಎತ್ತಾನೆ. ಮೇಲೆ ಎತ್ತಬೇಕಾದ್ರೆ ಪಕ್ಕದಲ್ಲಿರೋ ಫಸ್ಟ್ ಸ್ಟಾರ್ಟಿಂಗಲ್ಲಿ ಒಂದು ಬೋಟ್ ತೋರಿಸಿದ್ರು ಗೊತ್ತಾ, ಆ ಬೋಟಲ್ಲಿ ಬಂದ್ರಲ್ಲ ಆ ಬೋಟ್ ನೋಡ್ತಾನೆ. ಸರಿ ಆಯಿತು ಅಂದ್ಬಿಟ್ಟು ಇವ್ನು ಟವರ್ಗೆ ಕಲೆಕ್ಷನ್ ಕೊಡ ಅಂದ್ಬಿಟ್ಟು ಕಲೆಕ್ಷನ್ ಕೊಡ್ತಾ ಇರ್ತಾನೆ. ಇನ್ನೇನು ಕಲೆಕ್ಷನ್ ಕೊಟ್ಬಿಟ್ಟು ರೆಡಿ, ಸರಿ ಆಯಿತು ಪ್ಲಗ್ ಆನ್ ಮಾಡಿ ಅಂತ ಹೇಳಿದ ತಕ್ಷಣ ಇಲ್ಲಿ ಸರ್ಕ್ಯುಲೇಟ್ ಆಗಿ ಬ್ಲಸ್ಟ್ ಆಗುತ್ತೆ ನೋಡಿ. ಪವರ್ ಫುಲ್ಲು ಡಮಿಲ್ ಅಂತ ಇವನು ಕರೆಂಟ್ ಶಾಕ್ ಹೊಡೆದು ಕೆಳಗಡೆ ಬಿದ್ದೋಗ್ತಾನೆ. ಕೆಳಗಡೆ ಬಿದ್ದಿದ ತಕ್ಷಣ ಇಲ್ಲಿ ನೋಡಿದ್ರೆ ನಾಯಿಗಳೆಲ್ಲ ಕೆರ್ಕೊಂಡು ಅಟ್ಯಾಕ್ ಕೊಡೋಕೆ ರೆಡಿ ಆಗ್ತಾ ಇದ್ದಾವೆ ಅಂತ ಮಾಡ್ಕೊಳ್ಳಿ. ತೋಡಿ ಕಂಬಿನೆಲ್ಲ ಕಚ್ಚಿ ತೋಡ್ಕೊಂಡು ಕೆಳಗಡೆ ಬಂದು ಇಲ್ಲಿ ನೋಡಿದ್ರೆ ಫೈರ್ ಆಗೋಯ್ತು. ನಾಯಿಗಳು ನೋಡಿದ್ರೆ ಫುಲ್ ಅಟ್ಯಾಕ್ ಕೊಟ್ಬಿಟ್ಟಿರುತ್ತೆ ಇವನಿಗೆ, ತಮ್ಮನಿಗೆ ಫುಲ್ಲು ಕಚ್ಚಾಗ್ತಾ ಇರುತ್ತೆ ಅಂತ ಮಾಡ್ಕೊಳ್ಳಿ. ಅಣ್ಣ ಬಂದು ಹೆಂಗೋ ಬಂದು ಕಾಪಾಡ್ತಾನೆ, ಎಲ್ಲ ನಾಯಿಗಳನ್ನ ಹೊಡೆದು ಓಡಿಸ್ತಾನೆ.
ಇವಳು ನೋಡಿದ್ರೆ ಇವಳಿಗೂ ನಾಯಿಗಳೆಲ್ಲ ಏನು ಮಾಡೋದು ಅಂತ ಗೊತ್ತಿಲ್ದಿರ ನಾಯಿಗಳು ಫುಲ್ಲು ಅಟ್ಯಾಕ್ ಕೊಟ್ಬಿಡ್ತದೆ. ಪಕ್ಕದಲ್ಲಿ ಇವಳು ಸಿಲಿಂಡರ್ ಅನ್ನೋದು ನೋಡ್ಬಿಡ್ತಾಳೆ. ಸಿಲಿಂಡರ್ ಡೋರ್ ಕ್ಲೋಸ್ ಮಾಡ್ಕೊಂಡು ಇವತ್ತು ನಿಮ್ಮ ಕತೆ ಮುಗೀತೋ, ಗ್ಯಾಸೇ ಫುಲ್ಲು ಬೆಸ್ಟೇ ಮಾಡ್ಬಿಡ್ತಾಳೆ ಅಂತ ಮಾಡ್ಕೊಳ್ಳಿ. ಫುಲ್ಲು ಫೈರೇ ಆಗಿಬಿಡುತ್ತೆ. ಇವನು ಅಂತ ಮುಂದೆ ನೋಡ್ಬಿಟ್ಟು ಅಯ್ಯೋ ಅವಳು ಸತ್ತೇ ಹೋಗ್ಬಿಟ್ಟಿರ್ತಾಳೆ ಹಂಗೆ ಅಂತ ಹೇಳಿದ ತಕ್ಷಣ ಇವನು ಹೋಗ್ತಾ ಇರ್ತಾನೆ ಅವಳನ್ನ ಕರ್ಕೊಬರೋಣ ಅಂತ. ಬೇಡ ಅವಳು ಸತ್ತೋಗ್ಬಿಟ್ಟಿರ್ತಾರೆ, ಇಲ್ಲಿಂದ ಫಸ್ಟು ತಪ್ಪಿಸ್ಕೊಂಡು ಹೋಗೋಣ, ಪಕ್ಕದಲ್ಲಿ ಬೋಟ್ ಇದೆ, ನಾವು ಹೋಗ್ಬಿಡೋಣ, ಇಲ್ಲಿಂದ ಫಸ್ಟು ತಪ್ಪಿಸ್ಕೊಂಡು ಹೋಗ್ಬಿಡೋಣ ನಾವು ಅಂತ ಮಾತಾಡ್ಕೊಂಡು ಸರಿ ಇನ್ನೇನು ಮಾಡೋಣ ಅಂದ್ಬಿಟ್ಟು ಹೋಗೋ ವರ್ಷದ ಎಲ್ಲ ನಾಯಿಗಳು ಓಡೋಗಿದ್ದು ಫೈರ್ಗೆ. ತಿರ್ಗಾ ಎಲ್ಲ ಫುಲ್ಲು ಅಟ್ಯಾಕ್ ಕೊಟ್ಬಿಡುತ್ತೆ ಅಂತ ಮಾಡ್ಕೊಳ್ಳಿ. ಅಷ್ಟೊತ್ತಿಗೆ ಇವಳು ಒಂದು ಕಾರ್ ಎತ್ಕೊಬಂದು ಎಂಟ್ರಿ ಕೊಡ್ತಾಳೆ ನೋಡಿ. ಎಲ್ಲ ನಾಯಿಗಳನ್ನ ಹೊಡೆದಾಕಿ ಬಿಸಾಕಿ ಎಲ್ಲ ಓಡೋಗ್ಬಿಡ್ತವೆ. ಡೈರೆಕ್ಟಾಗಿ ಕಾರ್ ಎತ್ಕೊಂಡು ಹೋಗಿ ನೀರೊಳಗಡೆ ಆರಿಸ್ಬಿಡ್ತಾಳೆ ಅಂತ ಮಾಡ್ಕೊಳ್ಳಿ. ಇವ್ರಿಗೆ ಏನೂ ಆಗಲ್ಲ, ಆರಾಮಾಗಿರ್ತಾರೆ ನೀರಲ್ಲಿ ಇಳಿಸಿರೋದ್ರಿಂದ. ಹಂಗೆ ಈಜು ಹೊಡ್ಕೊಂಡು ಆ ಬೋಟ್ ಎತ್ಕೊಂಡು ಆರಾಮಾಗಿ ಹೋಗ್ತಾಯಿರ್ತಾರೆ. ಈ ನಾಯಿಗಳೆಲ್ಲ ಏನರೋ ಇವತ್ತೆಲ್ಲ ನಿಮ್ಮ ಕತೆ ಚೆನ್ನಾಗೈತೆ ಹೋಗ್ರಿ ಮುಗೀತು ಅಂದ್ಕೊಂಡು ನಾಯಿಗಳೆಲ್ಲ ನಿಂತ್ಕೊಂಡು ನೋಡ್ತಾ ಇರತ್ತೆ. ಆಮೇಲೆ ಹಿಂಗೋ ತಪ್ಪಿಸ್ಕೊಂಡ್ರಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ. ಸರಿ ಆಯಿತು ನನಗೆ ರೆಸ್ಟ್ ಮಾಡಬೇಕು, ನಾಯಿ ಕಚ್ಚಿದೆ, ನಾನು ಒಳಗಡೆ ಹೋಗಿ ರೆಸ್ಟ್ ಮಾಡ್ತೀನಿ ಅಂತ ಓಪನ್ ಮಾಡಿದ ತಕ್ಷಣ ನಾಯಿ ಅಟ್ಯಾಕ್. ಇಲ್ಲಿಗೆ ಈ ಮೂವಿ ಎಂಡಿಂಗ್ ಅನ್ನೋದು ಕೊಟ್ಟಿರ್ತಾರೆ. ಲಾಸ್ಟಿಗೂ ಸರಿ ಆಯ್ತು ಇವ್ರು ತಪ್ಪಿಸ್ಕೊಂಡ್ರ ಇಲ್ವಾ ಅಂತ ಕೇಳಿದ್ರೆ ಈ ನಾಯಿ ಲಾಸ್ಟಿಗೆ ಬಂದು ಎಂಟ್ರಿ ಕೊಟ್ಟಿದ ತಕ್ಷಣ ಮೂವಿ ಇಲ್ಲಿಗೆ ಡೈರೆಕ್ಟರ್ ಅನ್ನೋದು ಎಂಡ್ ಮಾಡಿದ್ದಾರೆ ಮೂವಿನ. ಮೂವಿ ಕತೆ ಇಷ್ಟ ಆಗಿರುತ್ತೆ ಅನ್ಸ್ಕೊತೀನಿ ಎಲ್ಲರಿಗೂ. ಈ ಮೂವಿ ಇಲ್ಲೇ ಎಂಡು. ನೆಕ್ಸ್ಟ್ ಪಾರ್ಟ್ ಬಂದ್ರೂ ಬರ್ಬೋದು ಅನ್ಸುತ್ತೆ ಮೂವಿದು, ಗೊತ್ತಿಲ್ಲ. ಯಾಕಂದರೆ ನಾಯಿ ಲಾಸ್ಟಲ್ಲಿ ಬಂದು ಎಂಟ್ರಿ ಕೊಟ್ಟು ಎಂಡ್ ಮಾಡಿದ್ದಾರೆ ಮೂವಿನ, ಗೊತ್ತಿಲ್ಲ. ನೋಡೋಣ ಮೂವಿ ಬಂದರೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್ ಯಾವ ಮೂವಿ ಎಕ್ಸ್ಪ್ಲೈನ್ ಮಾಡಬೇಕು, ನಿಮ್ಗೆ ಯಾವ ಮೂವಿ ಇಷ್ಟ. ಎಷ್ಟೊಂದು ಜನ ಇಂಗ್ಲೀಷ್ ಮೂವಿನ ಕನ್ನಡದಲ್ಲಿ ನೋಡೋಕ್ಕೆ ಇಷ್ಟಪಡ್ತಾ ಇರ್ತೀರಾ. ನಂದು ಇದು ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಹೆಂಗೆ ಮಾಡಿದ್ದೀನಿ ಅಂತ ಗೊತ್ತಿಲ್ಲ. ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ರೀಲ್ ಕನ್ನಡಗೆ ಸಪೋರ್ಟ್ ಮಾಡಿ.